ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥದ್ದು ಆರೋಗ್ಯಕರವಾದ ರೆಸಿಪಿ ನುಚ್ಚಿನುಂಡೆ. ಅದರ ಜೊತೆಯಲ್ಲಿ ಕಾಯಿ ಚಟ್ನಿ ಎರಡನ್ನೂ ಮಾಡ್ತಾ ಇದ್ದೀನಿ. ಈ ನುಚ್ಚಿನುಂಡೆ ಮತ್ತು ಕಾಯಿ ಚಟ್ನಿ ಮಾಡೋದು ಹೇಗೆ, ಹಾಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ನುಚ್ಚಿನುಂಡೆ ಮಾಡೋದಕ್ಕೆ ನಾನಿಲ್ಲಿ ಈ ಕಪ್ನಲ್ಲಿ 1 ಕಪ್ನಷ್ಟು ತೊಗರಿಬೇಳೆ, 1 ಕಪ್ನಷ್ಟು ಕಡಲೆಬೇಳೆ, ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಇಲ್ಲಿ 4 ಗಂಟೆ ಮುಂಚೆನೆ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಬೇಳೆಗಳು ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದರ ನೀರು ಬಗ್ಗಿಸ್ತೀನಿ. ಬೇಳೆಗಳನ್ನು 5 ನಿಮಿಷ ನೀರು ಬಸ್ಕೊಳ್ಳೋಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಥರ ಬೇಳೆಯನ್ನು ಉಪಯೋಗಿಸಿದ್ದೀನಿ. ನೀವು ಬೇಕು ಅಂದರೆ ಕಡಲೆಬೇಳೆ, ತೊಗರಿಬೇಳೆ ಎರಡರಲ್ಲೇ ಮಾಡ್ಕೊಳ್ಬೋದು. ಹೆಸರು ಬೇಳೆ ಹಾಕ್ದಿರ ಕೂಡ ಮಾಡ್ಕೊಳ್ಬಹುದು. ಬೇಳೆಗಳನ್ನು ಇಲ್ಲಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಬೇಳೆ ಇದ್ರೂ ಪರವಾಗಿಲ್ಲ, ಬೇಯಿಸ್ತೀವಲ್ಲ ಅದರಿಂದ ಏನೂ ತೊಂದರೆ ಇಲ್ಲ. ಇದಕ್ಕೆ ನೀರು ಸ್ವಲ್ಪ ಕೂಡ ಸೇರಿಸ್ಕೊಂಡಿರ ರುಬ್ಕೊಳ್ಬೇಕು. ಈಗ ನೋಡಿ, ರುಬ್ಕೊಂಡಿದ್ದಾಗಿದೆ, ಈ ರೀತಿ ಇರಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಕ್ಕೊಳ್ಳೋಣ. ರುಬ್ಬಿರೋದಷ್ಟನ್ನು ಒಂದು ಬೌಲ್ಗೆ ತೆಕ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನೋಡಿ 1 ಬೌಲಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈ ನುಚ್ಚಿನುಂಡೆಗೆ ಸಬ್ಸಿಗೆ ಸೊಪ್ಪು ಮಾತ್ರ ಚೆನ್ನಾಗಿರುತ್ತೆ, ಬೇರೆ ಯಾವುದೇ ಸೊಪ್ಪುಗಳು ಈ ರೀತಿ ಹಾಕ್ಕೊಳ್ಳಿಕ್ಕೆ ಬರಲ್ಲ. 1 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತುರಿದಿರೋ ಅಂಥ ಶುಂಠಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು, ಇದಿಷ್ಟು ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಬಹುದು. ನಾನಿಲ್ಲಿ 3 ಮೆಣಸಿನ್ಕಾಯನ್ನು ಹೆಚ್ಕೊಂಡಿದ್ದೀನಿ. 3/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಸ್ವಲ್ಪ. ಈಗ ಇದಿಷ್ಟನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡಿದ್ದಾಗಿದೆ. ಈ ಟೈಮ್ನಲ್ಲಿ ಚೆಕ್ ಮಾಡಿಕೊಂಡು ನೀವು ಉಪ್ಪು ಬೇಕಂದರೆ ಹಾಕ್ಕೊಳ್ಬಹುದು, ಅಥವಾ ಹಸಿಮೆಣಸಿನ್ಕಾಯಿ ಬೇಕು ಅಂದ್ರೂ ಹಾಕ್ಕೊಳ್ಬಹುದು. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಥರ ಮಾಡಿ ಕೂಡ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಮಾಡ್ಕೊಳ್ತಿದ್ದೀನಿ. ಗುಂಡುಗಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿನಾದರೂ ಮಾಡ್ಕೊಳ್ಬಹುದು. ನಾನು ಈ ರೀತಿ ಉದ್ದುದ್ದವಾಗೇ ಮಾಡ್ಕೊಳ್ತಿದ್ದೀನಿ. ಈಗ ಉಳಿದಿರೋದೆಲ್ಲ ಇದೇ ರೀತಿ ಮಾಡ್ಕೊಳ್ತೀನಿ. ಈಗ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಈ ರೀತಿ ತೂತಿರೋಂಥ ಬಟ್ಲಿಗೆ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಇಷ್ಟು ಉಳ್ಕೊಂಡಿದೆ. ಇದನ್ನು ನೆಕ್ಸ್ಟ್ ಬ್ಯಾಚಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡೋಣ. ಕುಕ್ಕರ್ ಒಳಗಡೆ ನೀರನ್ನು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ಈ ಬಟ್ಲನ್ನು ಇಟ್ಕೊಳ್ಳೋಣ. ಇಟ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು 15 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ನುಚ್ಚಿನುಂಡೆಗಳನ್ನು ಬೇಯಲಿಕ್ಕೆ ನಾನಿಲ್ಲಿ ಅನ್ನ ಮಾಡೋವಂಥ ಕುಕ್ಕರ್ನಲ್ಲೇ ಇಟ್ಟಿದ್ದೀನಿ. ಗ್ಯಾಸ್ಕೆಟ್ ಸಹ ಹಾಕಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಈ ರೀತಿ ಅರ್ಧ ಮುಚ್ಚಿದ್ದೀನಿ, ಪೂರ್ತಿಯಾಗಿ ಮುಚ್ಚಿಲ್ಲ. ಮೇಲ್ಗಡೆ ಈ ರೀತಿ ಒಂದು ಲೋಟನ ಮುಚ್ಚಿದ್ದೀನಿ. ಅಂದರೆ ವೆಯ್ಟ್ ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ಲೋಟ ಮುಚ್ಚಿದ್ರೆ ಸಾಕು. ಇಡ್ಲಿ ಯಾವ ರೀತಿ ಹಬೆನಲ್ಲಿ ಬೇಯಿಸ್ಕೊತೀವೋ ಅದೇ ರೀತಿ ನುಚ್ಚಿನುಂಡೆನ ಕೂಡ ಬೇಯಿಸ್ಕೊಳ್ಬೇಕು. ನುಚ್ಚಿನುಂಡೆಗೆ ಬೇಕಾಗಿರೋಂಥ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಆಗಲೇ ನುಚ್ಚಿನುಂಡೆಗೆ ರುಬ್ಕೊಂಡಲ್ಲ, ಅದೇ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೀನಿ. 1/4 ಕಪ್ನಷ್ಟು ಹುರಿಗಡಲೆ, ಹುಣಸೆ ಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ 4, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಸೂಪರ್ ಆಗಿರೋಂಥ ಚಟ್ನಿ ಕೂಡ ರೆಡಿಯಾಗಿದೆ. 15 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನುಚ್ಚಿನುಂಡೆಗಳು ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಹೊರಗೆ ತೆಕ್ಕೊಳ್ಳೋಣ. ಈಗ ನೋಡಿ, ಆರೋಗ್ಯಕರವಾದ ರೆಸಿಪಿ ನುಚ್ಚಿನುಂಡೆ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಹೆಲ್ದಿ ರೆಸಿಪಿ ನುಚ್ಚಿನುಂಡೆ ರೆಡಿಯಾಗಿದೆ. ಚಟ್ನಿ ಮತ್ತು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಕಾಯಿ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಇದು ನುಚ್ಚಿನುಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕಿದು. ಇದಕ್ಕೆ ಬೇಕು ಅಂದರೆ ಈರುಳ್ಳಿ ಸಹ ಹಾಕ್ಕೊಳ್ಬಹುದು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.